ಅಮ್ಮ, ಓ ಗಾಡ್, ಅಯ್ಯೋ. ಆಫ್ ಮಾಡ್ಬಿಡ್ಲಾ ಅಮ್ಮಮ್ಮ? ಈ ಜ್ಞಾನಾಂಬಿಕಾ ಅಂದ್ರೆ ಏನ್ ಸುಮ್ನೆನಾ? ಇವಾಗ ಗೊತ್ತಾಗತ್ತೆ ಇವ್ರಿಬ್ಬರಿಗೂ. ಹೌದು, ನಿನ್ನ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ಏನಮ್ಮ? ನಮ್ಮ ರಾಹುಲ್ ಹೆಂಡತಿ ನಿಜವಾಗ್ಲೂ ತವರ್ ಮನೇಲೇ ಇದ್ದಾಳ ಅಥವಾ ಇವರೇನಾದ್ರೂ ಬಚ್ಚಿಡ್ತಾ ಇದ್ದಾರಾ? ಆ ವಿಷಯ ನಂಗೆ ಗೊತ್ತಿಲ್ಲಮ್ಮ. ಆಯಮ್ಮ ಅಲ್ವಾ, ಅವಳಿಗೇನ್ ಗೊತ್ತಿರುತ್ತೆ? ಸರಿ ಬಿಡು, ಗೊತ್ತಿದೆಯೇನೋ ಅಂತ ಕೇಳ್ದೆ. ಯಾರು ಹೇಳಿದ್ರು ಹೇಳದೆ ಇದ್ರು ಆ ನಿಜಾನ ರಹಸ್ಯನ ಹೇಗ್ ಕಂಡು ಹಿಡಿಬೇಕೋ ಹೇಗೆ ತಿಳ್ಕೊಳ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. Okay. I'll call you later. ಈ ಹುಡುಗಿಗೆ ರಾತ್ರಿ ಹಗಲು ಅನ್ನೋ ವ್ಯತ್ಯಾಸ ಕೂಡ ಗೊತ್ತಾಗ್ತಿಲ್ಲ. ಮರದ ಜೊತೆ ಕುಸ್ತಿ ಆಡ್ಕೊಂಡು ಕೋತಿ ಚೇಷ್ಟೆ ಮಾಡ್ತಿದ್ದಾಳೆ. ನೀನ್ ಎಷ್ಟು ದೊಡ್ಡ ಕೋತಿ ಆದ್ರೂ ನಿನ್ ಕೈಯಲ್ಲದೆಲ್ಲ ಆಗಲ್ಲ ಬಿಡು. ಇನ್ನೊಂದ್ಸಲ ಕೋತಿ ಗೀತಿ ಅಂದೆ ಅನ್ಕೋ, ಅಮ್ಮಮ್ಮನ ಹತ್ರ ಹೇಳ್ತೀನಿ. ಹಾ, ಹೇಳ್ಕೋ. ಆಗ ನಿಮ್ಮ ಅಜ್ಜಿ ನಿಜ ಅಂತಾನೆ ಒಪ್ಕೊಳ್ಳೋದು. ಹೇ ಹೇ ಪದು, ಏನ್ ಬಾವ, ಯಾವಾಗ ನೋಡಿದ್ರೆ ಹಿಂಗ್ ಗೋಳಿ ಕತಿಯಲ್ಲ? ನಂಗ್ ಮಾವಿನಕಾಯಿ ಅಂದ್ರೆ ತುಂಬಾ ಇಷ್ಟ, ಕಿತ್ಕೊಡ್ಬೋದಲ್ವಾ?
ನನ್ ಕೈಗೇನೋ ಸಿಗ್ತಾನೆ ಇಲ್ಲ. ಸರಿ, ಟ್ರೈ ಮಾಡ್ತೀನಿ ಇರು. ಜಗತ್ತಲ್ಲಿ ಬೇರೆ ಹುಡುಗರೇ ಇಲ್ಲ ಅನ್ನೋ ಹಾಗೆ ನನ್ ಗಂಡನ ಮೇಲೆ ಬಿದ್ದಿದೆಯಲ್ಲ ಇವಳ ಕಣ್ಣು. ಸಾರಿ ಪದ್ದು, ನನ್ನ ಕೈಗೂ ಸಿಗ್ತಾ ಇಲ್ಲ ಅದು. ಆದ್ರೆ ಏನಂತೆ, ನನ್ನ ಎತ್ಕೋ, ನಾನ್ ಕಿತ್ಕತೀನಿ. ವಾಟ್? ನಾನ್ ನಿನ್ನ ಎತ್ಕೋಬೇಕಾ? ಹಾ, ನಾನ್ ಎತ್ಕೊಳಕ್ಕಾಗಲ್ಲ. ಬೇಕು ಅಂದ್ರೆ ಮಾರ್ಕೆಟ್ಗೆ ಹೋಗಿ ತಂದು ಕೊಡ್ತೀನಿ. ಪ್ಲೀಸ್ ಬಾವ, ಒಂದೇ ಒಂದ್ ಕೈ ಕಿತ್ಕೊಂಡು ಹೊಂಟೋಯ್ತೀನಿ. ಪ್ಲೀಸ್. ನೀನ್ ಬಿಡಲ್ಲ ಬಿಡು. ಸರಿ. ರಾಹುಲ್ ಅವರೇ, ಏನ್ ಭಾಷಣಿ? ಈಗ ಯಾರು ಕರೀತಾವ್ರೆ? ಯಾರೂ ಇಲ್ಲ. ನೀವೇನ್ ಮಾಡ್ತಿದ್ದೀರೋ ನೋಡೋಣ ಅಂತ ಬಂದೆ. ಮಾವಿನಕಾಯಿ ಕಿತ್ಕೊಳ್ಳಕ್ಕೆ ಮಾವ ಸಹಾಯ ಮಾಡ್ತಾವ್ನೆ. ಇರು ಪದ್ಮಾವತಿ, ನಾನ್ ಪ್ರಯತ್ನ ಮಾಡ್ತೀನಿ. ಬಾವಾ, ನಾನ್ ಹಿಂಗ್ ಗ್ಯಾಗ್ರಕ್ಕಾಗ್ದೇನೆ ನಿನ್ ಎತ್ಕಂತ ಹೇಳಿದ್ದು. ಅವ್ರು ಯಾಕೆ? ನಾನ್ ಎತ್ಕೋತೀನಿ, ಸರಿನಾ? ನೀನಾ? ಇನ್ನೇನ್ ಮತ್ತೆ, ನೀವಾ? ಸುಮ್ನೆ ಕೇಳ್ದೆ ಅಷ್ಟೇ. ಸರಿ, ಈ ಕಡೆ ಬನ್ನಿ. ಬಾ. ಕಾಯಿ ಕಿತ್ಕೊಂಡೆ ಅಲ್ವಾ? ನಡಿ. ಅಮ್ಮೋರೆ, ಸರೋಜಾ, ನೀನೇನಿಲ್ಲಿ? ನೀವಿದ್ದೀರಾ ಅಂತ ಗೊತ್ತಾಗಿ ಬಂದ್ವಿ. ನನಗೋಸ್ಕರ ಬಂದ್ರಾ? ಏನ್ ವಿಶೇಷ? ಪ್ರತಿ ವರ್ಷನೂ ನೀವೇ ಹತ್ರ ಇದ್ದು ಮುತ್ಯಾಲಮ್ಮನ್ ಜಾತ್ರೆ ಮಾಡ್ತಾ ಇದ್ರಿ. ಈ ಸಲ ನೀವಿಲ್ದೇನೆ ನಡೀತು. ಹೇಗೂ ನೀವು ಊರಿಗೆ ಬರ್ತಿದೀವಿ ಅಂತ ಪ್ರಸಾದ, ಅರಿಶಿನ, ಕುಂಕುಮ, ಅಕ್ಷತೆ ತಂದಿದ್ದೀನಮ್ಮ. ಅಮ್ಮ ಮುತ್ಯಾಲಮ್ಮ ತಾಯಿ, ನಿನ್ನ ಜಾತ್ರೆಗೆ ನಾನು ಊರಲ್ಲಿ ಇಲ್ದೇ ಇದ್ದಿದ್ದಕ್ಕೆ ನನ್ನ ಕ್ಷಮಿಸಮ್ಮ. ಎಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದ್ದೀರಾ. ಬನ್ನಿ ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಬೇಡಮ್ಮ, ಇನ್ನೊಂದ್ಸತಿ ಬರ್ತೀವಿ. ಇದು ನನ್ನ ಸೋದರ ಸೊಸೆ ಮನೆನೆ, ಸಂಕೋಚ ಪಟ್ಕೋಬೇಡಿ. ಒಂದು ಬನ್ನಿ. ಮುಖ್ಯವಾಗಿರೋ ಕೆಲಸ ಇದೆಯಮ್ಮ, ಹೋಗ್ಬೇಕು. ಸರಿ, ಬರ್ತೀವಮ್ಮ. ಚಿನ್ನಮ್ಮ, ಚಿನ್ನಮ್ಮ, ಎಲ್ಲರೂ ಬನ್ನಿ. ಚಿನ್ನಮ್ಮ, ಏನಮ್ಮ ಬಾಯಿಲೆ ತಗೋ.
ಅತ್ತೆ, ಮತ್ತೆ ಏನಾಯ್ತು? ಏನಾಗುತ್ತೆ ನಿನ್ನ ತಲೆ? ಊರಲ್ಲಿ ಗೊತ್ತಿರೋರು ಮುತ್ಯಾಲಮ್ಮ ತಾಯಿಗೆ ಪೂಜೆ ಮಾಡಿಸಿ ಅರಿಶಿನ ಕುಂಕುಮ ಪ್ರಸಾದ ತಂದಿದ್ದಾರೆ. ಎಲ್ಲರೂ ತಗೊಳ್ಳಿ. ಹೋಗಮ್ಮ, ಇರೋ ಜೋಡಿಗಳಿಗೆ ಅರಿಶಿನ ಕುಂಕುಮ ಕೊಡು, ಉಳಿದವ್ರಿಗೆ ಪ್ರಸಾದ ಕೊಡು. ಭಾವನ್ ಪಕ್ಕ ಯಾರೂ ಇಲ್ಲ, ನಾನ್ ನಿಂತ್ಕೊಳ್ಳೋ ಏನೋ? ಕಾಲು ಮುರಿದು ಹಾಕ್ಬಿಡ್ತೀನಿ ನಾಟಕ ಮಾಡಿದ್ರೆ. ಬಾಯ್ ಕಡೆ. ಏನಜ್ಜಿ ನೀನು? ಚಿನ್ನಮ್ಮ, ಸುಳ್ಳು ಅಂದ್ರೆ ನನಗೆಷ್ಟು ಅಸಹ್ಯ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮತ್ತೆ ಕೇಳ್ತಾ ಇದ್ದೀನಿ, ರಾಹುಲ್ ಹೆಂಡತಿ ಎಲ್ಲಿ? ಹೇಳಿದ್ನಲ್ಲ ಅತ್ತೆ, ಪೂಜೆ ಮಾಡೋಕ್ಕೋಸ್ಕರ ತವರು ಮನೆಗೆ ಹೋಗಿದ್ದಾಳೆ ಅಂತ. ಪೂಜೆ ಅಂದ್ರೆ ಅದೇನಾದ್ರೂ ರುದ್ರ ಹೋಮನ ಇಲ್ಲ ಚಂಡಿಯಾಗನ? ಬೆಳಿಗ್ಗೆ ಹೋಗಿ ಸಂಜೆ ಬರೋದಕ್ಕೆ ಇಷ್ಟು ದಿನಗಳು ಯಾಕೆ ಬೇಕು? ಬುದ್ಧಿ ಇಲ್ವಾ ಅವಳಿಗೆ? ಭಾವನ್ಗೆ ನಿಜವಾಗ್ಲೂ ಮದ್ವೆ ಆಗೈತಾ? ಯಾಕಾಗಿಲ್ಲ? ಆ ಮದ್ವೆಯಿಂದನೇ ಇಷ್ಟೊಂದು ಪ್ರಾಬ್ಲಮ್ಸ್. ಪ್ರಾಬ್ಲಮಾ? ಏನದು? ಪ್ರಾಬ್ಲಮ್ ಅಂದ್ರೆ ಈ ಆರ್ಗ್ಯುಮೆಂಟ್ಸ್ ಡಿಸ್ಕಷನ್ಸ್ ನಡೀತಾ ಇದೆ ಅಲ್ವಾ, ಅದ್ರ ಬಗ್ಗೆ ಹೇಳ್ತಿದ್ದಾಳೆ. ಹೌದು ಹೌದು, ಅದೇ. ಅದೇನೋಪ್ಪ, ಮದ್ವೆ ಆಗೈತೆ ಅಂತಿದ್ದೀರಾ ಹೊರತು ಮನೇಲಿ ಸೊಸೆನೇ ಇಲ್ಲ ಅಂತೀನಿ. ಏನಾರ ಸಮಸ್ಯೆ ಇದ್ರೆ ಹೇಳತ್ತೆ. ಭಾವನ ಹತ್ರ ತಾಳಿ ಕಟ್ಸ್ಕೊಳಕ್ಕೆ ನಾನ್ ರೆಡಿಯಾಗಿ ನಿಂತೀವಲ್ಲ. ಪದ್ದು, ಇಂಥ ಮಾತುಗಳನ್ನ ಮಾತಾಡ್ಬೇಡ ಅಂತ ಹೇಳಿದ್ದೆ ತಾನೆ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯ ನೀನು? ಚಿನ್ನಮ್ಮ, ಹೀಗೆ ಮೌನವಾಗಿದ್ರೆ ನನಗೆ ವಿಷಯ ಹೇಗ್ ಗೊತ್ತಾಗುತ್ತೆ? ಮಾತಾಡು. ನಿನ್ನ ಚಿಕ್ಕ ಸೊಸೆ ಎಲ್ಲಿದ್ದಾಳೆ? ಏನಾಗಿದ್ದಾಳೆ? ಇಲ್ವಾ? ನೀನ್ ಹೇಳಲಿಲ್ಲ ಅಂದ್ರೆ ನಾನು ಈ ಕ್ಷಣನೇ ಹೊರಗಡೆ ಹೋಗ್ತೀನಿ. ನನ್ ಸೊಸೆ ಇಲ್ಲೇ ಇದ್ದಾಳೆ ಅತ್ತೆ.
ಇಲ್ಲಿ ಅಂದ್ರೆ ಇದೇ ಊರಲ್ಲಿ ಇದ್ದ. ಅದು ಗೊತ್ತು. ಮತ್ತೆ ಅತ್ತೆ ಮನೆಗೆ ಯಾಕೆ ಬರ್ತಾ ಇಲ್ಲ? ಚಿಕ್ಕ ಚಿಕ್ಕ ಸಮಸ್ಯೆಗಳಿದೆ ಅತ್ತೆ. ಅದು ಪರಿಹಾರ ಆದ್ಮೇಲೆ ಅವಳನ್ನ ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತೀವಿ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅತ್ತೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅತ್ತೆ ಪ್ಲೀಸ್. ಮಗನ ಜೀವನ ನಿನಗೆ ಚಿಕ್ಕ ಸಮಸ್ಯೆನಾ? ಗೌರವಸ್ಥ ಕುಟುಂಬನೇ ಅಲ್ವಾ ನಿಮ್ದು? ಕಾಳಜಿನೇ ಇಲ್ದೆ ಹೇಗಿದ್ಯಾ ನೀನು? ಏನೋ ಇಷ್ಟೆಲ್ಲ ನಡೀತಾ ಇದ್ರು ನೀನು ಕಲ್ಲು ಬಂಡೆ ಹಾಗೆ ನಿಂತ್ಕೊಂಡಿದ್ಯಾ? ನಾವೆಲ್ಲ ಮಾತಾಡ್ತಾ ಇರೋದು ನಿನ್ನ ಜೀವನದ ಬಗ್ಗೆ ಅಂತಾನೆ ಗೊತ್ತಾ? ಗೊತ್ತು ಅಜ್ಜಿ. ಮತ್ತೆ ಗೊತ್ತಿದ್ರು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ಚಿನ್ನಮ್ಮ, ಈಗ್ಲೇ ಹೇಳ್ತಾ ಇದ್ದೀನಿ, ನಿನ್ನ ಸೊಸೆ ಕೋಪ ಮಾಡ್ಕೊಂಡು ಹೊರಟು ಹೋಗಿದ್ರೆ ಬೇಡ್ಕೊಂಡು ಕರ್ಕೊಂಡ್ ಬಾ. ತಪ್ಪು ನಮ್ದೇ ಆಗಿದ್ರೆ ಕ್ಷಮಾಪಣೆ ಕೇಳೋ. ಆ ಹುಡುಗಿನ ತಪ್ಪು ಮಾಡಿದ್ರೆ 2 ಬಾರ್ಸಿ ಮನೆಗೆ ಎಳ್ಕೊಂಡ್ ಬಾ. ದೂಷಿಸಿದ್ರೆ ಸಮಾಧಾನ ಮಾಡು, ಗಲಾಟೆ ಮಾಡಿದ್ರೆ ಗದರ್ಸು. ಭವಿಷ್ಯದ ಬಗ್ಗೆ ಹೇಳವಳಿಗೆ. ಮದುವೆ ಆದ್ಮೇಲೆ ಮನೆಗೆ ಬರೋ ಸೊಸೆ ಅಂದ್ರೆ ಗೌರವ ಮರ್ಯಾದೆಗೆ ಪ್ರತಿರೂಪ. ಯಾವಾಗ್ಲೂ ನಾವು ಕಾಪಾಡ್ಕೋಬೇಕೆ ಹೊರತು ನನಗ್ ಯಾಕೆ ಅಂತ ಬಿಡಬಾರ್ದು. ನಿನ್ನಿಂದ ಆಗ್ಲಿಲ್ಲ ಅಂದ್ರೆ ನನಗ್ ಹೇಳು. ಆ ಹುಡುಗಿ ಮನೆ ಎಲ್ಲಿದೆ ಅಂತ ನನಗ್ ತೋರ್ಸು, ನಾನು ಕರ್ಕೊಂಡ್ ಬರ್ತೀನಿ. ಅಯ್ಯೋ, ನೀವ್ಯಾಕತ್ತೆ? ಯಾರು ಹೋಗ್ತಾರೋ ಏನು ಮಾಡ್ತಾರೋ ನನಗದು ಅನಗತ್ಯ. ನಿನ್ನ ಸೊಸೆ ಮಾತ್ರ ಈ ಮನೇಲಿ ಇರಬೇಕು ಅಷ್ಟೇ. ಆಣೆಯಿಂದ ಬಚ್ಚಿಟ್ಟಿರೋ ನಿಜ ನಿಮ್ಮತ್ತೆಯ ಕೋಪದಿಂದ ಹೊರಗಡೆ ಬರೋ ಹಾಗಾಗಿದೆ. ಒಂದೊಂದ್ಸಲ ಮರ್ಯಾದೆಗಿಂತ ಪರಿಣಾಮಗಳೇ ಮುಖ್ಯ. ಅದಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದು. ನನಗೆ ಹೇಳಿದ್ರೆ ನಾನೇ ಹೋಗ್ತಿದ್ನಲ್ಲ ಮೇಡಮ್. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತೇಜ. ಬೇಗ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ನೀವುಗಳೇ ಮ್ಯಾನೇಜ್ ಮಾಡಿ. ಸರಿ ಮೇಡಮ್, ನಾನು ನೋಡ್ಕೋತೀನಿ. ಓಕೆ ತೇಜ, ಟೇಕ್ ಕೇರ್. ಶ್ಯೂರ್ ಮ್ಯಾಮ್. ಇದೇನು ನನ್ ಗಂಡ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದಾರಲ್ಲ? ಬನ್ನಿ ನೋಡೋಣ. ಏನಾಯ್ತು ತೇಜ, ಏನ್ ಯೋಚನೆ ಮಾಡ್ತಿದ್ಯಾ? ಅದು ಫಾರಿನ್ ಡೆಲಿಗೇಟ್ಸ್ ಜೊತೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಮೇಡಮ್ ಮುಂಬೈಗೆ ಹೋಗಿದ್ದಾರೆ. ಬರೋವರೆಗೂ ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ನೋಡ್ಕೊಂತಂದ್ರು. ಏನೋ ಇದು ಇದ್ದಕ್ಕಿದ್ದ ಹಾಗೆ ಅವ್ರ ಅತ್ತೆಗೆ ಹೇಳಿದಾಳ? ಇಲ್ಲ ಡ್ಯಾಡ್, ಅದೇ ಹೇಳ್ಬೇಕಾ ಬೇಡವಾ ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟೇನಾ? ನಿಮ್ ಟೆನ್ಷನ್ ನೋಡಿ ಉಕ್ರೇನ್ ವಾರ್ಗೆ ವಾಲಂಟಿಯರ್ ಆಗಿ ಕರೆದಿದ್ದಾರೇನೋ ಅನ್ಕೊಂಡೆ. ಅಂತ ಸರ್ವಿಸಸ್ಗೆ ನಾನಲ್ಲ, ನಿನ್ ಜುಟ್ ಹಿಡಿದು ನಿನ್ನನ್ನೇ ಕಳಿಸ್ತೀನಿ. ಅರ್ಥ ಆಯ್ತಾ?
ಹೋಗಿರೋದು ಮೀಟಿಂಗ್ಗೆ ಅಲ್ವಾ ತೇಜ? ಅದ್ರಲ್ಲೇನಿದೆ? ಜ್ಞಾನಾಂಬಿಕಾ ಅತ್ತೆ ಅಡ್ಡಗೋಡೆ ಮೇಲೆ ದೀಪ ಇಡೋ ತರದವರು. ಅವ್ರ ಮನೇಲಿ ಇರುವಷ್ಟು ದಿನ ಮೀಟಿಂಗ್ಗಳು, ಆಫೀಸ್ ಕೆಲಸಗಳು ಬೇಡ ಅಂತ ವಾಗ್ದೇವಿಗೆ ಹೇಳಿದಾಳೆ. ಇವಾಗ ಎಷ್ಟೇ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳ್ದೆ ವಾಗ್ದೇವಿ ಬೇಕು ಅಂತ ತಪ್ಪಿಸ್ಕೊಂಡಿದ್ದಾಳೆ ಅಂತ ಅಪಾರ್ಥ ಮಾಡ್ಕೋತಾರೆ. ಇದೆಲ್ಲ ಅಗತ್ಯನಾ?